ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ BV ಜಯರಾಮ್ ಅಭಿಮಾನಿ ಬಳಗದ ವತಿಯಿಂದ ಮಾಗಡಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ಗಳನ್ನು ಹಂಚಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ತಾಲೂಕು ಅಧ್ಯಕ್ಷ ಬೆಳ್ಳಿಯಪ್ಪ, ಸುಗ್ಗಿನಹಳ್ಳಿ ಕೃಷ್ಣಮೂರ್ತಿ, ಚಕ್ರಬಾವಿ ನಾಗರಾಜು, ರಾಜು, ಚಂದ್ರಶೇಖರ್ ಅವರುಗಳು ಹಾಜರಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ, ಅವರಿಗೆ 75 ವರ್ಷ ವಸಂತಗಳನ್ನು ಪೂರೈಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಅಧಿಕಾರವನ್ನು ಕರುಣಿಸಲಿ ಅಂತ ಈ ಮೂಲಕ ಆಶಿಸ್ತೇವೆ. ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಗಡಿ ಸರ್ಕಾರಿ ಸಾರ್ವಜನಿಕವೇ, ಅದರ ಜೊತೆಗೆ ಮಾಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ HC ಬಾಲಣ್ಣನವರು ಈ ಕ್ಷೇತ್ರದ ಸಚಿವರಾಗಿ, ಈ ರಾಜ್ಯದ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈ ಮಾಗಡಿ ಮತ್ತೊಮ್ಮೆ ಅಭಿವೃದ್ಧಿಯ ಪರ್ವವನ್ನು ಕಾಡಲಿ. ಈಗ ಸಾಕಷ್ಟು ಅಭಿವೃದ್ಧಿ ಪರ್ವವನ್ನು ಕಾಡುತ್ತಿರುವ ಮಾಗಡಿ ತಾಲೂಕು ಈ ರಾಜ್ಯದ ಮುಂಚೂಣಿಯ ಕ್ಷೇತ್ರವಾಗಿ ಹೊರಹೊಮ್ಮಲಿ ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಕ್ಷೇತ್ರದ ನಂಟು ಮತ್ತು ಈ ಕ್ಷೇತ್ರದ ಅವರೇ ಆದುದರಿಂದ ಅವರ ತಂದೆ ಶಿಕ್ಷಣ ಭೀಷ್ಮರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮತ್ತು ಅನ್ನದಾನವನ್ನು ಮಾಡಿದಂಥ ಅನುಭವವನ್ನು ಹೊಂದಿರತಕ್ಕಂಥ ಪರಮೇಶ್ವರ್ ಅವರ ತಂದೆ ಅವರ ನಡೆದ ಹಾದಿಯಲ್ಲೇ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನೂ ಹೆಚ್ಚು ವಿದ್ಯಾರ್ಜನೆಗೆ ಅನುಕೂಲ ಮಾಡಿಕೊಡಲಿ, ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಕಣ್ಣೋಟವನ್ನು ಇಟ್ಟಿರಲಿ. ಮಾಗಡಿ ಜನತೆ ಸದಾ ನಿಮ್ಮ ಮುಂದೆ ಒಟ್ಟಿಗೆ ಇರುತ್ತದೆ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಸರ್. ಪ್ರಾಮಾಣಿಕ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು 3 ಬಾರಿನೂ ಕೂಡ ಮುಖ್ಯಮಂತ್ರಿ ಹುದ್ದೆಯಿಂದ ವಂಚಿತರಾಗಿದ್ದಾರೆ. ಬಹುತ್ವದ ನಾಯಕ, ಶಿಕ್ಷಣ ತಜ್ಞ, ತಳ ಸಮುದಾಯದಿಂದ ಹೊರಹೊಮ್ಮಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಯಾವತ್ತೂ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಒದಗಿ ಬರುತ್ತೆ. ಸೊ ಅವರ ಸೇವೆಗೆ ಶಾಶ್ವತ ಹೆಸರು ಬುದ್ಧ ಬಸವ ಅಂಬೇಡ್ಕರ್ ಅವರು ಅನುಯಾಯಿಯಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ದೊರೀಲಿ. ಶ್ರೇಣೀಕೃತ ಸಮಾಜದಲ್ಲಿ ತಳ ಸಮುದಾಯಗಳಿಗೂ ಕೂಡ ಅಧಿಕಾರ ಹಂಚತಕ್ಕಂಥ ಸಂವಿಧಾನದ ಆಶಯ ಬೇಗ ದೊರೀಲಿ ಅಂತೇಳಿ ಅವರ ಹೆಸರಲ್ಲಿ ಸೇವೆಯನ್ನು ಮಾಡಿದಂಥ ಬೆಳ್ಳಿಯಪ್ಪ, ಕೃಷ್ಣಮೂರ್ತಿ ಅವರ ತಂಡಕ್ಕೆ, BV ಜಯರಾಮ್ ಮತ್ತು ತಂಡಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ದಲಿತರ ಆಶಾಕಿರಣ, ನಮ್ಮ ಬಡವರ ಬಂಧು ಅಂತಲೇ ಹೇಳ್ಬೋದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ 75ನೇ ಜಯಂತ್ಯೋತ್ಸವವನ್ನು ನಮ್ಮ ಮಾಗಡಿ ಜಯರಾಮಣ್ಣವರ BV ಜಯರಾಮಣ್ಣವರ ಅಭಿಮಾನ ಬಳಗದಿಂದ ನಾವು ಸರಳವಾಗಿ ಈ ಮಾಗಡಿ ಸಾರ್ವಜನಿಕ ಆಸ್ಪತ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಇದೇ ಶುಭ ಸಂದರ್ಭದಲ್ಲಿ ನಮ್ಮ ಹಾಲಿ ಶಾಸಕರಾದಂಥ ಬಾಲಕೃಷ್ಣರು ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ.
ಈ ಕ್ಷೇತ್ರ ಇನ್ನಷ್ಟು ಈ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಇನ್ನಷ್ಟು ಈ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ಈ ಮುಖಾಂತರ ನಾನು ಕೇಳಿಕೊಳ್ತೇನೆ. ಸಮಸ್ತ ಮಾಗಡಿ ತಾಲೂಕಿನ ಜನತೆಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.